ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ಪ್ರೀವಿಯಸ್ ಕ್ಲಾಸ್ we completed the chapter evolution. Now in this class we start the new chapter, that is strategies for enhancement in food production. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಆ ಅಧ್ಯಾಯದ ಹೆಸರು ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್. ಆಹಾರದ ಉತ್ಪಾದನೆಯಲ್ಲಿ ಯಾವ ರೀತಿ ನಾವು ಒಂದು ಎನರ್ಜಿಯನ್ನು ಹಾಗೆ ಅದರ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು. ಸೊ ದಟ್ ಈಸ್ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್. ಇನ್ ದಿಸ್ ಚಾಪ್ಟರ್ ಫಸ್ಟ್ we will discuss about animal husbandry. ಮೊದಲನೇದಾಗಿ ನಾವು ಈ ಒಂದು ಚಾಪ್ಟರಲ್ಲಿ ಅನಿಮಲ್ ಹಸ್ಬೆಂಡರಿ ಅಂದರೆ ಏನನ್ನು ಒಳಗೊಂಡಿದೆ, ಯಾವ ರೀತಿ ಪ್ರಾಕ್ಟೀಸ್ ಮಾಡಲಾಗ್ತದೆ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ದಿ ಅನಿಮಲ್ ಹಸ್ಬೆಂಡರಿ. ಅನಿಮಲ್ husbandry. So animal husbandry means it is an agricultural practice of breeding and raising of livestock. ಏನಂತ ಹೇಳ್ಬೋದು ಅನಿಮಲ್ ಹಸ್ಬೆಂಡರಿ ಅಂತಂದ್ರೆ? ಸೊ ಇಟ್ ಈಸ್ agricultural practice of breeding and raising of livestock. That is animal husbandry. ಏನಂತ ನಾವು ಇದಕ್ಕೆ ವಿವರಣೆಯನ್ನ ಕೊಡಬಹುದು ಅಂದಾಗ, ಇದು ಕೂಡ ಒಂದು ಕೃಷಿ ಆಧಾರಿತವಾಗಿ ಕೆಲವು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವಂಥದ್ದು ಮತ್ತೆ ಅವುಗಳ ಸಂತಾನವನ್ನು ಅಭಿವೃದ್ಧಿಪಡಿಸುವಂಥದ್ದು. ಇದನ್ನ ಅನಿಮಲ್ ಹಸ್ಬೆಂಡರಿ, ಜೀವಂತವಾಗಿ. ಅನಿಮಲ್ ಹಸ್ಬೆಂಡರಿ ನಥಿಂಗ್ ಬಟ್ ಇಟ್ ಈಸ್ agricultural practice of breeding and raising of livestock. ಅವು ತಳಿಗಳನ್ನು ಇಂಪ್ರೂವ್ ಮಾಡಿಕೊಂಡು ಅವುಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಕೃಷಿಯ ಜೊತೆಯಲ್ಲಿ. ಇದನ್ನು ನಾವು ಅನಿಮಲ್ ಹಸ್ಬೆಂಡರಿ ಅಂತ ಕರಿತೇವೆ. ಸೊ ದಿಸ್ ಈಸ್ ದಿ ಒನ್ ಆಫ್ ದಿ ಸ್ಕಿಲ್ ಫಾರ್ ಫಾರ್ಮರ್ಸ್. ಇದು ಒಂದು ರೀತಿ ಏನು ಕೃಷಿಕರಿಗೆ ಒಂದು ಸ್ಕಿಲ್ ಆಗಿದೆ. ಇದು ಅವರ ಚತುರತೆಯನ್ನು ಅವಲಂಬಿಸಿದೆ. ಇದು ಯಾವ ರೀತಿ ಕೃಷಿಯ ಜೊತೆಯಲ್ಲಿ ಈ ಕೆಲವು ಅನಿಮಲ್ಸ್ಗಳನ್ನು ಅವುಗಳ ಸಾಕಾಣಿಕೆಯನ್ನು ಮಾಡ್ತಾ ಅವುಗಳ ಒಂದು ತಳಿಗಳನ್ನು ಇಂಪ್ರೂವ್ ಮಾಡ್ಕೊಳ್ತಾ ಅವುಗಳಿಂದ ಪ್ರಾಡಕ್ಟ್ಸನ್ನು ಪಡೆಯುವಂಥದ್ದು, ಇದು ಅನಿಮಲ್ ಹಸ್ಬೆಂಡರಿ ಅಂತ ಕರಿತೀವಿ. ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಅಂದರೆ ಅಲಾಂಗ್ ವಿತ್ ದಿ ಅಗ್ರಿಕಲ್ಚರ್, ಕೃಷಿಯ ಜೊತೆನಲ್ಲಿ ನಾವು ಮಾಡುವಂಥದ್ದು. ಇದು ಒಂದು ಮೇನ್ ಸ್ಕಿಲ್. ಇದು ಯಾರಿಗೆ? ಫಾರ್ಮರ್ಸ್ಗೆ, ರೈತರಿಗೆ, ಕೃಷಿಕರಿಗೆ ಒಂದು ಸ್ಕಿಲ್ ಆಗಿದೆ ಅನಿಮಲ್ ಹಸ್ಬೆಂಡರಿ. ಸೊ ವಾಟ್ ಆರ್ ದೋಸ್ ಲೈಫ್ ಸ್ಟಾಕ್ಸ್? ಹಾಗಾದ್ರೆ ಆ ಕೃಷಿಯ ಜೊತೆಗೆ ಅವರು ಏನು ಈ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಬ್ರೀಡಿಂಗ್ ಮತ್ತೆ ರೈಸಿಂಗ್ ಆಫ್ ಲೈಫ್ ಸ್ಟಾಕ್ಸ್ ಏನಿದೆ ಅವುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಯಾವ್ಯಾವ ಲೈಫ್ ಸ್ಟಾಕ್ಸ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ ಕೃಷಿಯ ಜೊತೆಗೆ ಅಂದಾಗ, ಲೈಫ್ ಸ್ಟಾಕ್ಸ್ ಮೇನ್ಲಿ or includes cow, buffaloes, ox, camel, pig, rabbit, etc. ನೋಡಿ, ಇಷ್ಟು
ಇಷ್ಟನ್ನು ಕೂಡ ಲೈಫ್ ಸ್ಟಾಕ್ಸ್ ಅಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಕೌ, ಬಫೆಲೋಸ್, ಕ್ಯಾಮಲ್, ಪಿಗ್, ರ್ಯಾಬಿಟ್. ಯಾಕೆ ಅಂದ್ರೆ ಫಾರ್ ಫುಡ್ ಪ್ರಾಡಕ್ಟ್ಸ್. ಯಾಕೆ ಲೈಫ್ ಸ್ಟಾಕ್ಸ್ ಅನ್ನು ಅವನು ಬ್ರೀಡ್ ಮಾಡಿ ರೈಸ್ ಮಾಡ್ತಾ ಇದ್ದಾನೆ ಕೃಷಿಕ ಅಂದಾಗ, ಅವುಗಳಿಂದ ಸಿಗ್ತಕ್ಕಂತಹ ಪ್ರಾಡಕ್ಟ್ಸ್, ದೋಸ್ ಪ್ರಾಡಕ್ಟ್ಸ್ ಆರ್ ಯೂಸ್ಫುಲ್ ಟು ಹ್ಯೂಮನ್. ಆ ಎಲ್ಲ ಉತ್ಪನ್ನಗಳು ಕೂಡ ಮನುಷ್ಯನಿಗೆ ಅವಶ್ಯಕವಾಗಿರುವಂತಹ ಉತ್ಪನ್ನಗಳು. ದೇ ಆಲ್ ಯೂಸ್ಫುಲ್ ಟು ಹ್ಯೂಮನ್ಸ್. ಇನ್ ಅಡಿಷನ್ ಟು ದೀಸ್ ಲೈಫ್ ಸ್ಟಾಕ್ಸ್, ಈ ಲೈಫ್ ಸ್ಟಾಕ್ ಜೊತೆಗೆ ಮತ್ತೇನನ್ನು ಅವನು ಅಭಿವೃದ್ಧಿಪಡಿಸಿದ್ದಾನೆ ಅಂದಾಗ, ದಟ್ ಈಸ್ ಡೈರಿ ಮ್ಯಾನೇಜ್ಮೆಂಟ್, ಪೌಲ್ಟ್ರಿ ಮ್ಯಾನೇಜ್ಮೆಂಟ್, ಫಿಶರೀಸ್, ಹನಿ ಬೀ ಕೀಪಿಂಗ್, ಸಿಲ್ಕ್ ವರ್ಮ್ ರೇರಿಂಗ್ ಎಕ್ಸೆಟ್ರಾ. ಇವುಗಳಲ್ಲದೆ ಫಿಶರೀಸ್ ಇದೆ. ಏನು? ಆ ಮೀನುಗಳನ್ನು ಒಂದು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು. ಯಾಕೆ? ಆಹಾರಕ್ಕಾಗಿ. ಅದೇ ರೀತಿ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್, ಮೊಟ್ಟೆಗಳಿಗಾಗಿ, ಮಾಂಸಕ್ಕಾಗಿ ಮ್ಯಾನೇಜ್ ಮಾಡುವಂಥದ್ದು ಪೌಲ್ಟ್ರಿ, ಕೋಳಿ ಸಾಕಾಣಿಕೆ. ಹಾಗೆ ಡೈರಿ ಮ್ಯಾನೇಜ್ಮೆಂಟ್, ಹೈನುಗಾರಿಕೆ. ಫಾರ್ ಮಿಲ್ಕ್ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್, ಹಾಲು ಮತ್ತು ಇತರ ಉತ್ಪನ್ನಗಳಿಗಾಗಿ ಈ ಒಂದು ಹೈನುಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥದ್ದು. ಇದಲ್ಲದೆ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಲೈಕ್ ಸಿಲ್ಕ್, ಏನು ರೇಷ್ಮೆ ಅಂತ ಹೇಳ್ತೀವಿ, ಫ್ರಮ್ ಸಿಲ್ಕ್ ವರ್ಮ್ ರೇರಿಂಗ್. ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆಯಿಂದ ವಾಣಿಜ್ಯ ಮಟ್ಟದಲ್ಲಿ ಬೇಡಿಕೆ ಇರತಕ್ಕಂತಹ ನೂಲು ರೇಷ್ಮೆ, ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಹಾಗೆ ಹನಿ ಬೀ ಕೀಪಿಂಗ್, ಜೇನುನೊಣ ಸಾಕಾಣಿಕೆ ಫಾರ್ ಹನಿ, ಜೇನಿಗಾಗಿ ಜೇನುನೊಣ ಸಾಕಾಣಿಕೆ. ಈ ರೀತಿ ನಾವು ಬೇರೆ ಬೇರೆ ವಿಧದಲ್ಲಿ ಈ ಒಂದು ಲೈಫ್ ಸ್ಟಾಕ್ಸ್ ಅನ್ನ, ಅವುಗಳ ಅಭಿವೃದ್ಧಿಯನ್ನ ಅಗ್ರಿಕಲ್ಚರ್ ಬೇಸಿಸ್ ಅಂದ್ರೆ ಅಗ್ರಿಕಲ್ಚರ್ನ ಜೊತೆನಲ್ಲೇ ಮಾಡುವಂತಹ ಒಂದು ವಿಧ, ಪ್ರಾಕ್ಟೀಸಸ್ ಅಂತ ಕರೀತೇವೆ. ಸೊ ಆಲ್ ದೀಸ್ ಪ್ರಾಕ್ಟೀಸಸ್ ಫಾರ್ ಪ್ರಾಡಕ್ಟ್ಸ್. ಯಾತಕ್ಕಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ? ಅವುಗಳಿಂದ ಸಿಗ್ತಕ್ಕಂಥ ಉತ್ಪನ್ನಗಳಿಗಾಗಿ. ಅದನ್ನ ನಾವು ಪ್ರಾಡಕ್ಟ್ಸ್ ಅಂತ ಕರಿತೇವೆ. ಯಾವ ಯಾವ ಪ್ರಾಡಕ್ಟ್ಸ್ಗಳು ನಮಗೆ ಸಿಗ್ತಾ ಇದೆ ಅಂದಾಗ, ಪ್ರಾಡಕ್ಟ್ಸ್ ಸಚ್ ಆಸ್ ಯಾವ್ಯಾವ್ದು ಇರ್ಬೋದು? ಮೇನ್ಲಿ ಮಿಲ್ಕ್ ಫ್ರಮ್ ಡೈರಿ ಮ್ಯಾನೇಜ್ಮೆಂಟ್ ಆರ್ ಡೈರಿಯಿಂಗ್, ಹೈನುಗಾರಿಕೆಯಿಂದ ಹಾಲಿನ ಉತ್ಪನ್ನಗಳು. ಹಾಗೆ ನಾವು ನೆಕ್ಸ್ಟ್ ತಗೊಂಡಾಗ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್, ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್, ಇದರಿಂದ ಏನ್ ಸಿಗ್ತಾ ಇದೆ ನಮಗೆ? ಎಗ್ಸ್ ಅಂಡ್ ಮೀಟ್. ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಇಂದ ಮೀಟ್ ಅಂಡ್ ಎಗ್ಸ್. Then honey bee keeping, products from honey bee keeping, that is honey, for honey, ಜೇನಿಗಾಗಿ. Then silk worm rearing for the production of silk, ರೇಷ್ಮೆಗಾಗಿ. ಈ ರೀತಿ ಅವುಗಳಿಂದ ಬರ್ತಕ್ಕಂತಹ ಸಿಗುವಂತಹ ಉತ್ಪನ್ನಗಳಿಗಾಗಿ ಈ ಎಲ್ಲ ಪ್ರಾಕ್ಟೀಸಸ್ ಅನ್ನ ಕೃಷಿಕ ಕೃಷಿಯ ಜೊತೆಗೆ ಅವಲಂಬಿಸಿದ್ದಾನೆ. ಅವುಗಳ ಜೊತೆಗೆ ಪ್ರಾಡಕ್ಟ್ಸ್ ಅಲ್ಲದೇನೆ ಅವುಗಳ ತಳಿಗಳನ್ನು ಕೂಡ ಇಂಪ್ರೂವ್ ಮಾಡ್ತಾ ಹೋಗ್ತಿದ್ದಾನೆ. ಯಾಕೆ ಅಂದಾಗ, ಅವರಿಂದ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಇಂದ ಏನಾಗಿದೆ? ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ಇಂಪ್ರೂವ್ ಮಾಡಬೇಕಾಗಿದೆ ಅವನು. ಟು ಇಂಪ್ರೂವ್ ಬೋತ್ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಆಫ್ ದೋಸ್ ಪ್ರಾಡಕ್ಟ್ಸ್. ಆ ಪ್ರಾಡಕ್ಟ್ಸ್ಗಳಿಂದ ಏನಾಗಿದೆ? ಬರ್ತಕ್ಕಂತಹ ಆ ವಸ್ತುಗಳಿಂದ ಅವುಗಳ ಗುಣಮಟ್ಟವನ್ನು ಹೆಚ್ಚಿಸೋದು. ಗುಣಮಟ್ಟ ಹೆಚ್ಚಿಸಬೇಕಾದರೆ ಆ ಸಂತತಿ ಲೈಫ್ ಸ್ಟಾಕ್ಸ್ನ ಬ್ರೀಡ್ಸ್ ಏನಿದೆ ಅವುಗಳನ್ನು ಕೂಡ ಏನಾಗಿದೆ? ಉತ್ತಮ ಬ್ರೀಡ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅನಿಮಲ್ ಹಸ್ಬೆಂಡರಿ ಅಂದ್ರೆ ಏನು, ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೇವೆ, ಆ ಅನಿಮಲ್ ಹಸ್ಬೆಂಡರಿಯಲ್ಲಿ ಬರ್ತಕ್ಕಂಥ ಲೈಫ್ ಸ್ಟಾಕ್ಸ್ ಯಾವುದು, ಅವುಗಳ ಪ್ರಾಡಕ್ಟ್ಸ್ ಯಾವುದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋದ್ವಿ. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ
ಡೈರಿ ಮ್ಯಾನೇಜ್ಮೆಂಟ್, ಡೈರಿ ಫಾರಂ ಮ್ಯಾನೇಜ್ಮೆಂಟ್, ಡೈರಿ ಫಾರಂ ಮ್ಯಾನೇಜ್ಮೆಂಟ್ ಆಫ್ ಡೈರಿಂಗ್. ಈಗ ಒಂದೊಂದಾಗಿ ಕೆಲವು ಪ್ರಾಕ್ಟೀಸ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಡೈರಿ ಫಾರಂ ಮ್ಯಾನೇಜ್ಮೆಂಟ್ ಅಥವಾ ಡೈರಿಂಗ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ಹೈನುಗಾರಿಕೆ ಅಂತ ಹೇಳ್ತೇವೆ. ಸೊ ಡೈರಿ ಫಾರಂ ಮ್ಯಾನೇಜ್ಮೆಂಟ್ ಅನ್ನ ಹೈನುಗಾರಿಕೆ ಅಂತ ಕರಿತೇವೆ. ಏನಿದು ಡೈರಿ ಫಾರಂ ಅಂತಂದು ಹೇಳಿದಾಗ ಏನೆಲ್ಲ ನಾವು ಇಲ್ಲಿ ಈ ಡೈರಿ ಫಾರಂ ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಂದಾಗ, that is dairy farm or dairying practices for food products. ಯಾಕೆ ಈ ಹೈನುಗಾರಿಕೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂದಾಗ, ಆಹಾರದ ಉತ್ಪನ್ನಗಳಿಗಾಗಿ ಈ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇದನ್ನೇ ಹೈನುಗಾರಿಕೆ ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಹೋಗ್ತೇವೆ. ಸೊ ಡೈರಿಂಗ್ ಮೀನ್ಸ್, ಹಾಗಾದ್ರೆ ಏನಂತ ಹೇಳ್ಬೋದು, ಡೆಫಿನೇಷನ್ ಅನ್ನ ನಾವು ಕೊಡ್ಬೋದು ಅಂದಾಗ, ಡೈರಿಂಗ್ ಆರ್ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ನಥಿಂಗ್ ಬಟ್ ಲಾಂಗ್ ಟರ್ಮ್ ಆಫ್ ಪ್ರೊಡಕ್ಷನ್ ಆಫ್ ಮಿಲ್ಕ್ and its products. ಡೈರಿಂಗ್ ಅಂತಂದ್ರೆ, ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾಕೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದಾಗ, ಲಾಂಗ್ ಟರ್ಮ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್. ಯಾವ ಉದ್ದೇಶದಿಂದ ಮಾಡಲಾಗ್ತಾ ಇದೆ? ಲಾಂಗ್ ಟರ್ಮ್ ಪ್ರೊಡಕ್ಷನ್, ದೀರ್ಘಾವಧಿಯವರೆಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಪಡೆಯುವುದಕ್ಕಾಗಿ ಈ ಒಂದು ಡೈರಿಂಗ್ ಅಥವಾ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆ. ಇದಕ್ಕೆ ನಾವು ಸಮರ್ಥನೆಯನ್ನ ಕೊಡ್ತಕ್ಕಂಥದ್ದು ಅಥವಾ ವಿವರಣೆಯನ್ನ ಕೊಡ್ತಕ್ಕಂಥದ್ದು. ಡೈರಿಂಗ್ ಅಂದ್ರೆ ಏನು, ಯಾಕೆ, ಅದರ ಉದ್ದೇಶ ಏನು ಅಂದಾಗ, ಲಾಂಗ್ ಟರ್ಮ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್, ಅದರ ಉತ್ಪನ್ನಗಳಿಗಾಗಿ, ಹಾಲಿನ ಉತ್ಪನ್ನಗಳಿಗಾಗಿ. ಇದು ನಾವು ಡೈರಿಂಗ್ ನಲ್ಲಿ ಡೆಫಿನೇಷನ್ ಅನ್ನ ಕೊಡುವಂಥದ್ದು. ಹಾಗಾದ್ರೆ ಇದರ ಮುಖ್ಯ ಗುರಿ ಏನಪ್ಪ, ಏನೇನು, ಉದ್ದೇಶ ಏನು ಅಂದಾಗ, ಟು ಇಂಪ್ರೂವ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಮಿಲ್ಕ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್. ಯಾವ ಉದ್ದೇಶದಿಂದ ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆ ಅಂದಾಗ, ಟು ಇಂಪ್ರೂವ್ ಬೋತ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಮಿಲ್ಕ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್. ಏನು ಹಾಲಿದೆ ಆ ಹಾಲಿನ ಗುಣಮಟ್ಟವನ್ನ ಹಾಗೆ ಅದರ ಕ್ವಾಂಟಿಟಿಯನ್ನ ಹೆಚ್ಚು ಮಾಡುವ ಹಿನ್ನೆಲೆಯಲ್ಲಿ ಈ ಒಂದು ಡೈರಿಂಗ್ ಅನ್ನ, ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆ. Then, what are the steps involved in dairy farm management? Very important. ಹಾಗಾದ್ರೆ ಪ್ರೊಸೀಜರ್ ಏನು, ಯಾವ ರೀತಿ ಸ್ಟೆಪ್ಸ್ ಅನ್ನ ನಾವಲ್ಲಿ ಅನುಸರಿಸಬೇಕಾಗಿದೆ ಉತ್ತಮವಾದ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಥವಾ ಡೈರಿಂಗ್ ಮಾಡಲಿಕ್ಕೆ ಅಂದಾಗ, those steps are given below. ಇಲ್ಲಿ ನಾನೀಗ ಹೇಳ್ತಾ ಹೋಗ್ತೀನಿ. ಸೊ let me study what are the steps involved in dairy farm management. So the first step, that is manage. Separate animal sheds with adequate water. ಮೊದಲನೇ ಒಂದು ಸ್ಟೆಪ್ ಅಲ್ಲಿ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ನ, ಡೈರಿಂಗ್ ಅನ್ನೋದಾಗ ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಆ ಕ್ರಮಗಳಲ್ಲಿ ಮೊದಲನೇದಾಗಿ ನಾವು ತೆಗೆದುಕೊಂಡಾಗ, ಮ್ಯಾನೇಜ್ ಸಪರೇಟ್ ಅನಿಮಲ್ ಶೆಡ್ಸ್ ವಿತ್ ಅಡಿಕ್ವೇಟ್ ವಾಟರ್. ಈ ಡೈರಿಂಗ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತ ಪ್ರತ್ಯೇಕವಾದ ಶೆಡ್ಗಳನ್ನ, ಕಾಟೇಜ್ ಅಂತ ಕರಿತೇವೆ,
ಮನೆಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಜೊತೆಯಲ್ಲಿ ಅಡಿಕ್ವೇಟ್ ವಾಟರ್ ಏನಾಗಿರ್ಬೇಕಲ್ಲ, ನೀರಿನ ಒಂದು ಅವಶ್ಯಕತೆ ಏನಾಗಿರುತ್ತೆ, ಸಮರ್ಪಕವಾಗಿ ಪೂರೈಸಬೇಕಾಗಿದೆ. ಸೆಪರೇಟ್ ಆಗಿರಬೇಕು, ಜೊತೆಗೆ ನೀರಿನ ಒಂದು ಅವಶ್ಯಕತೆ ಏನಿದೆ ಅದನ್ನು ಸಮರ್ಪಕವಾಗಿ ಅಲ್ಲಿ ಪೂರೈಸಬೇಕಾಗಿರ್ತದೆ. ಒಂದನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ನೋಡಬಹುದು ಇಲ್ಲಿ ನಾವು ಸೆಕೆಂಡ್ ಸ್ಟೆಪ್ ಅಲ್ಲಿ ಅಂದಾಗ, ಪ್ರೊವೈಡ್ ಸೂಟಬಲ್ environment and location. ಈಗ ಸಪರೇಟ್ ಹೌಸ್ ಮಾಡಬೇಕಾದ್ರೆ, ಶೆಡ್ ಮಾಡಬೇಕಾದ್ರೆ ಲೊಕೇಶನ್ ನೋಡಬೇಕಾಗ್ತದೆ. ಯಾಕಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೊಕೇಶನ್, ದಟ್ ಲೊಕೇಶನ್ ಫ್ರೀ ಫ್ರಮ್ ಪಲ್ಯೂಷನ್, ಫ್ರೀ ಫ್ರಮ್ ಡಿಸೀಸಸ್, ಯಾವುದೇ ರೀತಿ ರೋಗ ರುಜಿನಗಳು ಇರಬಾರ್ದು, ಅದರಿಂದ ಮುಕ್ತವಾಗಿರುವಂಥದ್ದು, ಹಾಗೆ ಮಾಲಿನ್ಯದಿಂದ ಮುಕ್ತವಾಗಿರ್ತಕ್ಕಂತಹ ಒಂದು ಲೊಕೇಶನ್ ಏನಿದೆ, ದಟ್ ಈಸ್ ಪ್ರೊವೈಡ್ ದಿ ಸೂಟಬಲ್ ಎನ್ವೈರನ್ಮೆಂಟ್ ಅಂಡ್ ಲೊಕೇಶನ್ ಫಾರ್ ದಿಸ್ ಡೈರಿ. ದೆನ್ ಕಮಿಂಗ್ ಟು ದಿ ಥರ್ಡ್ ಸ್ಟೆಪ್. ಹಾಗಾದ್ರೆ ಮೂರನೇ ಕ್ರಮ ಏನಿರ್ಬೋದು? ಪ್ರೊವೈಡ್ good quality of food, like fodder. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಹಸುಗಳಿಗೆ ಆಹಾರವನ್ನ ಹಿಂಡಿಯ ರೂಪದಲ್ಲಿ ಒದಗಿಸಲಾಗ್ತದೆ. ಅದನ್ನೇ ನಾವು ಫೋಡರ್ ಅಂತ ಕರಿತೀವಿ. ಏನು ಆಯಿಲ್ ಎಕ್ಸ್ಟ್ರಾಕ್ಷನ್ ಆದ್ಮೇಲೆ ಆಯಿಲ್ ಸೀಡ್ಸ್ ಇಂದ ಉಳಿಯುವಂತ ಸಿಪ್ಪೆ ಏನಿದೆ, that is used as a good quality fodder. That is main food for cows, buffaloes, etc. ಏನು ಈ ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತಯಾರಿಸಿದ ನಂತರ ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಅಲ್ಲೇನಾಗ್ತದೆ, ಆ ಸಿಪ್ಪೆ ಉಳಿಯುತ್ತೆ. ಆ ಸಿಪ್ಪೆಯಿಂದ ಏನು ಮಾಡ್ತಾರೆ, ಹಿಂಡಿ ಅಂತ ಹೇಳ್ಬಿಟ್ಟು ತಯಾರು ಮಾಡ್ತಾರೆ. ಆ ಹಿಂಡಿ ಏನಿದೆ ಅದನ್ನೇ ನಾವು ಫೋಡರ್ ಅಂತ ಕರಿತೀವಿ. ದಟ್ ಈಸ್ ದಿ ಗುಡ್ ಬೆಟರ್ ಫುಡ್ ಫಾರ್ ಡೈರಿ ಲೈಫ್ ಸ್ಟಾಕ್ಸ್. ಏನು ಹಸುಗಳು ಇಲ್ಲಿ ನಾವೇನು ಮ್ಯಾನೇಜ್ ಮಾಡ್ತೀವಿ, ಕೌಸ್ ಇರ್ಬೋದು, ಹೌದಲ್ವಾ, ಕ್ಯಾಟಲ್ಸ್, ಸೊ ಇವುಗಳಿಗೆ, ಬಫೆಲೋಸ್, ಇವುಗಳಿಗೆ ಒಂದು ಮುಖ್ಯ ಆಹಾರ ಯಾವುದು? ಫೋಡರ್. ಇದನ್ನ ಉತ್ತಮ ರೀತಿಯಲ್ಲಿ ನಾವಲ್ಲಿ ಒದಗಿಸಬೇಕಾಗ್ತದೆ. ಪ್ರೊವೈಡ್ ಗುಡ್ ಕ್ವಾಲಿಟಿ ಆಫ್ ಫುಡ್ ಲೈಕ್ ಫೋಡರ್. ದೆನ್ ಫೋರ್ತ್ ಒನ್. ಹಾಗಾದರೆ ನಾಲ್ಕನೇದಾಗಿ ನಾವು ಯಾವುದನ್ನ ಹೇಳ್ಬೋದು, ಕ್ರಮವನ್ನ ಅನುಸರಿಸ್ಕೋಬಹುದು ಅಂದಾಗ, ಸೆಲೆಕ್ಟ್ high yielding and disease resistant breeds. Select high yielding and disease resistant breeds. ಈ ಒಂದು ಹೈನುಗಾರಿಕೆಯಲ್ಲಿ ರೋಗ ನಿರೋಧಕ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಹಾಲನ್ನು ಕೊಡ್ತಕ್ಕಂತಹ ತಳಿಗಳನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್. ಏನು ಬ್ರೀಡ್ಸ್ ಇದೆ, ಈ ಪ್ಯೂರ್ ರೇಸಸ್ ಅಲ್ಲಿ ಅಥವಾ ಲೋಕಲ್ ವೆರೈಟೀಸ್ ಅಲ್ಲಿ ಏನಾಗ್ತದೆ, ಕ್ವಾಂಟಿಟಿ ಕ್ವಾಲಿಟಿ ಎರಡು ಕಡಿಮೆ ಇರ್ತದೆ. ಈ ಎರಡನ್ನ ಇಂಪ್ರೂವ್ ಮಾಡಬೇಕಾದ್ರೆ ಏನಾಗಿರ್ತದೆ, ಜೊತೆಗೆ ಇನ್ ಅಡಿಷನ್ ಟು ದೀಸ್, the very important point is disease resistant breed. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಾಗಿ ಹೊಂದಿರತಕ್ಕಂತಹ ತಳಿಗಳನ್ನ ನಾವಿಲ್ಲಿ ಏನ್ ಮಾಡಬೇಕಾಗಿದೆ, ಇಂಪ್ರೂವ್ ಮಾಡಬೇಕಾಗಿದೆ, ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ ಫಾರ್ ಡೈರಿಯಿಂಗ್. ಅಧಿಕ ಪ್ರಮಾಣದಲ್ಲಿ ಹಾಲನ್ನು ಕೊಡಬೇಕದು, ಹಾಗೇನೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಾಗಿ ಹೊಂದಿರುವಂತ ಬ್ರೀಡ್ಸ್ ಅನ್ನ, ಕ್ರಾಸ್ ಬ್ರೀಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಮೇಂಟೈನ್. ನೆಕ್ಸ್ಟ್ ನಾವು ಸ್ಟೆಪ್ ಯಾವ್ದು ನೋಡ್ಬೋದು, ಮೇಂಟೈನ್ ರೆಗ್ಯುಲರ್ ವಿಸಿಟಿಂಗ್ by
ವೆಟರ್ನರಿ ಡಾಕ್ಟರ್, doctors for checking some diseases or other symptoms, those recognized or identified in the earlier stages, so better to treat. ಮುಂದಿನ ಒಂದು ಕ್ರಮದಲ್ಲಿ ಏನು ಮಾಡ್ಬೋದು ಅಂದಾಗ, ಏನು ಅನುಸರಿಸಬೇಕಾಗ್ತದೆ ಅಂದಾಗ, ರೆಗ್ಯುಲರ್ ಆಗಿ ಏನು ಪಶು ವೈದ್ಯರನ್ನ ಕರೆಸಿ ತಪಾಸಣೆ ಮಾಡುವಂಥದ್ದು, ವೆಟರ್ನರಿ ಡಾಕ್ಟರ್ಸ್ ಅಂತ ಕರಿತೇವೆ. ಅವರನ್ನ ಪೀರಿಯಾಡಿಕ್ ಆಗಿ ಅಥವಾ ರೆಗ್ಯುಲರ್ ಆಗಿ, ಅಂದರೆ ಒನ್ಸ್ ಇನ್ ಎ ವೀಕ್, ಒನ್ಸ್ ಇನ್ ಎ ಮಂತ್, ಒಂದು ತಿಂಗಳಿಗೆ ಒಂದು ಸರಿನೋ ಅಥವಾ 15 ದಿನಗಳಿಗೆ ಒಂದು ಸರಿನೋ ಅವ್ರನ್ನ ಕರೆಸಿ ಭೇಟಿ ಮಾಡಿಸಿ ತಪಾಸಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಆ ತಪಾಸಣೆಯಿಂದ ಯಾವುದಾದರೂ ರೋಗಗಳು ಬಿಗಿನಿಂಗಲ್ಲೇ, ಏನು ಒಂದು ಹಸುಗಳಿಗೆ ಕಾಡುವಂತಹ ರೋಗಗಳು ಏನಿದೆ ಡಿಸೀಸಸ್ಸು, ಅದು ಬಿಗಿನಿಂಗಲ್ಲೇ ಅಥವಾ ಇನಿಷಿಯಲ್ ಸ್ಟೇಜಲ್ಲೇ ಅದನ್ನು ನಾವು ಫೈಂಡ್ ಔಟ್ ಮಾಡಿದಾಗ ಏನಾಗ್ತದೆ, ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಂದು ನೆಕ್ಸ್ಟ್ ಸ್ಟೆಪ್. ದೆನ್ ನೆಕ್ಸ್ಟ್ ಒನ್, ಕೇರ್ ಶುಡ್ ಬಿ ಟೇಕನ್. Care should be taken during the storaging and transport of milk, or at the time of storaging and transport of milk. ಇಲ್ಲಿ ಮತ್ತೊಂದು ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಡೈರಿಂಗಲ್ಲಿ. ಅದೇನು ಅಂದಾಗ, ಹಾಲನ್ನು ಸಂಗ್ರಹಿಸಿ ಅದನ್ನು ಸಾಗಾಣಿಕೆ ಮಾಡುವಂತಹ ವ್ಯವಸ್ಥೆ, ಅಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಏನಾದರೂ ಎಚ್ಚರಿಕೆ ವಹಿಸಲಿಲ್ಲ ಅಂತಂದರೆ ಏನಾಗ್ತದೆ, ಆ ಹಾಲು ಹಾಳಾಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಸೊ ಕೇರ್ ಶುಡ್ ಬಿ ಟೇಕನ್ ಅಟ್ ದಿ ಟೈಮ್ ಆಫ್ ಸ್ಟೋರೇಜಿಂಗ್, ಹಾಲನ್ನು ಸಂಗ್ರಹಿಸುವಾಗ, ಹಾಗೆ ಟ್ರಾನ್ಸ್ಪೋರ್ಟ್ ಆಫ್ ಮಿಲ್ಕ್, ಅದನ್ನು ಸಾಗಾಣಿಕೆ ಮಾಡುವಾಗ ಅಲ್ಲಿ ನಾವು ಸರಿಯಾಗಿರ್ತಕ್ಕಂತಹ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಬೇಕಾಗ್ತದೆ. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಡೈರಿಂಗ್ ಆರ್ ಡೈರಿ ಫಾರಮ್ ಮ್ಯಾನೇಜ್ಮೆಂಟ್. ಈ ಡೈರಿ ಫಾರಮ್ ಮ್ಯಾನೇಜ್ಮೆಂಟಲ್ಲಿ ಅನುಸರಿಸಬೇಕಾಗಿರುವಂತಹ ಪ್ರೊಸೀಜರ್ ಅಥವಾ ಕ್ರಮಗಳು. ದೆನ್ ನೆಕ್ಸ್ಟ್, ವಾಟ್ ಆರ್ ದ ಪ್ರಾಡಕ್ಟ್ಸ್ ಫ್ರಮ್ ಡೈರಿಂಗ್ ಆರ್ ಡೈರಿ ಫಾರಮ್ ಮ್ಯಾನೇಜ್ಮೆಂಟ್? ನಾವು ಮೊದಲೇ ಹೇಳಿದ್ವಿ, ಇದನ್ನೆಲ್ಲ ಮಾಡುವಂಥ ಉದ್ದೇಶ ಫಾರ್ ಪ್ರಾಡಕ್ಟ್ಸ್, ಫಾರ್ ಫುಡ್ ಪರ್ಪಸ್, ಅವುಗಳ ಉತ್ಪನ್ನಗಳಿಗಾಗಿ. ಆ ಉತ್ಪನ್ನಗಳು ಯಾತಕ್ಕೆ ಬೇಕಾಗಿದೆ? ಆಹಾರಕ್ಕಾಗಿ. ಹಾಗಾಗಿ ಏನೆಲ್ಲ ಪ್ರಾಡಕ್ಟ್ಸ್ ಇದರಿಂದ ಬರುತ್ತೆ ಅಂದಾಗ, ಡೈರಿ ಪ್ರಾಡಕ್ಟ್ಸ್ ಸಚ್ ಆಸ್, ಯಾವ್ಯಾವ ಪ್ರಾಡಕ್ಟ್ಸ್ ಬರ್ಬೋದು ಡೈರಿಯಿಂದ ಅಂದಾಗ, ಫಸ್ಟ್ ಒನ್ ಎಕ್ಸಾಂಪಲ್, milk products like milk, ghee, butter, buttermilk, curd, cheese, etc. So these are all products of dairying or dairy farm management. Dairy products of dairy. ಏನೇನು ಉತ್ಪನ್ನಗಳು ಇದ್ದಾವೆ, ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಉತ್ಪನ್ನಗಳು ಯಾವುದು ಅಂದಾಗ, ಮೊದಲನೇದಾಗಿ ಹಾಲು. ಹಾಗೆ ಹಾಲಿನಿಂದ ತಯಾರಿಸ್ತಕ್ಕಂತಹ ತುಪ್ಪ ಇರ್ಬೋದು, ಬೆಣ್ಣೆ ಇರ್ಬೋದು, ಮಜ್ಜಿಗೆ ಇರ್ಬೋದು, ಮೊಸರು ಇರ್ಬೋದು. ಹಾಗೆ ನಾವು ಮತ್ತೊಂದನ್ನು ನೋಡ್ತೀವಿ, ಗಿಣ್ಣು. ದಟ್ ಒನ್ ಈಸ್ ಅ ಡೆಲಿಷಿಯಸ್ ಐಟಮ್ ಪ್ರಿಪೇರ್ಡ್ ಫ್ರಮ್ ದಿ ಮಿಲ್ಕ್. ಹೌದಲ್ವಾ? ಗಿಣ್ಣವನ್ನು ಎಲ್ಲರೂ ತಿಂದಿದ್ದೀರಾ, ಸ್ವಾದಿಷ್ಟವಾಗಿರ್ತಕ್ಕಂತಹ ಒಂದು ಐಟಮ್ ಅದು. ಮಿಲ್ಕಿಂದನೇ ಮಾಡುವಂಥದ್ದು. ಇನಿಷಿಯಲ್ ಸ್ಟೇಜಲ್ಲಿ ಏನು ಮಿಲ್ಕ್ ಕಲೆಕ್ಟ್ ಮಾಡ್ಕೊಳ್ತೀವಿ, ಯೆಲ್ಲೋ ಕಲರ್ಡ್ ಮಿಲ್ಕು, ಸೊ ದಟ್ ಕಂಟೈನ್ಸ್ ರಿಚ್ ಕಂಟೆಂಟ್ ಆಫ್ enzymes, antibodies, calcium and other minerals. So milk is complete food for all aged people, especially children. ಏನು ಹಾಲಿದೆ
ಒಂದು ಸಂಪೂರ್ಣ ಆಹಾರ ಎಲ್ಲ ವಯಸ್ಸಿನವರಿಗೂ ಕೂಡ, ಅದರಲ್ಲೂ ಕೂಡ ಮಕ್ಕಳಿಗೆ. ಸೊ ಏನು ಮಕ್ಕಳಿಗೆ ಹಾಲು ಏನಿದೆ ಅದು ಕಂಪ್ಲೀಟ್ ಫುಡ್ ಅದು. ಬಿಕಾಸ್ ಮಿಲ್ಕ್ ಕಂಟೈನಿಂಗ್ ಕ್ಯಾಲ್ಶಿಯಂ, ಆಂಟಿಬಾಡೀಸ್, ಕಾರ್ಬೋಹೈಡ್ರೇಟ್ಸ್, ಎನ್ಸೈಮ್ಸ್, ಮಿನರಲ್ಸ್ ಎಕ್ಸೆಟ್ರಾ. ಹಾಲಿನಲ್ಲಿ ನಾವು ನೋಡ್ತಕ್ಕಂತಹ ಪೋಷಕಾಂಶಗಳು ಯಾವ್ಯಾವುದಿದೆ ಅಂದಾಗ ಮೇಯ್ನ್ ಆಗಿ ನಾವು ನೋಡುವಂಥದ್ದು ಶುಗರ್, ಸ್ಯಾಕರೈಡ್ಸ್ ಅಂತ ಕರಿತೇವೆ. ದಟ್ ಈಸ್ ಲ್ಯಾಕ್ಟೋಸ್ ಅಂತ ಕರಿತೀವಿ. ಲ್ಯಾಕ್ಟೋಸ್ ಟೈಪ್ ಶುಗರ್ ಇದೆ, ಡೈಸ್ಯಾಕರೈಡ್ ಅದು. ಅದಲ್ಲದೆ ಕ್ಯಾಲ್ಶಿಯಂ ಅಧಿಕವಾಗಿರ್ತಕ್ಕಂಥದ್ದು, ಹಾಗೆ ಇತರೆ ಪೋಷಕಾಂಶಗಳನ್ನು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ ಹಾಲಿನಲ್ಲಿ. ದಟ್ಸ್ ವೈ ಇಟ್ ಈಸ್ ಕಂಪ್ಲೀಟ್ ಫುಡ್ ಫಾರ್ ಆಲ್ ಏಜ್ಡ್ ಪೀಪಲ್. ಎಲ್ಲ ವಯಸ್ಸಿನವರಿಗೂ ಕೂಡ ಸಂಪೂರ್ಣ ಆಹಾರ, ಅದರಲ್ಲೂ ಕೂಡ ಮಕ್ಕಳಿಗೆ. ಸೊ ದೀಸ್ ಆರ್ products of dairy. Now coming to the second management, that is poultry farm management. ಎರಡನೇದಾಗಿ ನಾವು ತಗೊಳ್ಳೋಣ poultry farm management. Before that, examples of breeds in dairying or dairy farm management. ಹಾಗಾದ್ರೆ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಡೋಣ. ನ್ಯೂ ಬ್ರೀಡ್ಸ್ ಯಾವ್ಯಾವುದನ್ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ ಈ ಒಂದು ಹೈನುಗಾರಿಕೆಯಲ್ಲಿ ಅಂದಾಗ ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು ನಾವು? ನಿಮಗೆಲ್ಲ ಗೊತ್ತೇ ಇದೆ, ಜರ್ಸಿ, ಅಮೃತ್ ಮಹಲ್ ಹೌದಲ್ವಾ? ಜರ್ಸಿ ಕೇಳಿದಿರ ಹಸು, ಅದು ಒಂದು ಕ್ರಾಸ್ ಬ್ರೀಡ್. ಹಾಗೆ ಅಮೃತ್ ಮಹಲ್ ಅಂತ ಹೇಳ್ತೀವಿ, ಅದು ಕೂಡ ಕ್ರಾಸ್ ಬ್ರೀಡ್ ಅದು. ಹಾಗೆ ಮೇಯ್ನ್ ಆಗಿ ಒಂದೆರಡು ಎಕ್ಸಾಂಪಲ್ಸ್ ಅನ್ನು ಕೊಡೋಣ. ಆನಂತರ ನಾನು ಕೆಲವು ಫೋಟೋಸ್ ಅನ್ನು ನಿಮಗೆ ತೋರಿಸ್ತೇನೆ, ಯಾವ್ಯಾವ ಕ್ರಾಸ್ ಬ್ರೀಡ್ಸ್ ಅನ್ನ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತೇಳಿ ಹೇಳ್ಬಿಟ್ಟು ಯಾವ್ಯಾವ್ದಿದೆ ಇದರಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಒನ್ ಈಸ್ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್. ಎರಡನೇದಾಗಿ ನೋಡೋಣ, ನಾವು ಪೌಲ್ಟ್ರಿಯನ್ನ ನೋಡ್ತಾ ಹೋಗೋಣ. ಸೊ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್. So it is poultry farm management. So it is the farm of animal husbandry. It is the farm of animal husbandry. ಇದು ಕೂಡ ಅನಿಮಲ್ ಹಸ್ಬೆಂಡರಿಯಲ್ಲಿ ಬರುವಂತದ್ದು. ಹಿಯರ್ ಇಲ್ಲೇನ್ ಮಾಡ್ತಾ ಇದ್ದೀವಿ ನಾವು? ಇಟ್ ರೈಸಸ್ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್ it rises. ಯಾವ್ಯಾವುದು ಲೈಫ್ ಸ್ಟಾಕ್ಸ್ ಅನ್ನ ರೈಸಸ್ ಮಾಡ್ತದೆ ಇಲ್ಲಿ ಅಂದಾಗ ಇಟ್ ರೈಸಸ್ ಡೊಮೆಸ್ಟಿಕೇಟೆಡ್, ಸಾಕುವಂತಹ ಡೊಮೆಸ್ಟಿಕೇಟೆಡ್ ಚಿಕನ್ಸ್, ಟರ್ಕೀಸ್, ಚಿಕನ್ಸ್ ಇರ್ಬೋದು, ಟರ್ಕೀಸ್ ಇರ್ಬೋದು, ಹಾಗೆ ಗೀಸ್ etc. So it raises domesticated birds like, ಇಲ್ಲಿ ಪಕ್ಷಿಗಳು ಅಂತ ಹೇಳ್ತೀವಿ, ಡೊಮೆಸ್ಟಿಕೇಟೆಡ್ ಸಾಕಾಣಿಕೆ ಮಾಡುವಂತ ಪಕ್ಷಿಗಳು, ಬರ್ಡ್ಸ್ ಲೈಕ್, ಬರ್ಡ್ಸಿಗೆ ಇನ್ನೊಂದು ಹೇಳ್ತೀವಿ ಫೌಲ್ಸ್ ಅಂತಾನು ಕೂಡ ಹೇಳ್ತೀವಿ ನಾವು, FOWLS. So it is the form of animal husbandry. Then it raises domesticated birds or fowls like chickens, turkeys, geese, etc. ಕೋಳಿಗಳಾಗಿರ್ಬೋದು, ಹೌದಾ, ಟರ್ಕಿ ಬರ್ಡ್ಸ್ ಆಗಿರ್ಬೋದು, ಹಾಗೆ ಗೀಸ್, ಒನ್ ಆಫ್ ದಿ ವೆರೈಟಿ ಆಫ್ ಬರ್ಡ್. ಇವುಗಳ ಒಂದು ಸಾಕಾಣಿಕೆಯನ್ನ ಅವಲಂಬಿಸಿದೆ. So this is for the products of meat and eggs. ಯಾಕೆ ಇದನ್ನ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಅಂದಾಗ ಫಾರ್ ದಿ ಪ್ರೊಡಕ್ಷನ್ ಆಫ್ ಪ್ರಾಡಕ್ಟ್ಸ್ ಲೈಕ್ ಮೀಟ್ ಅಂಡ್ ಎಗ್.
ಮಾಂಸ ಮತ್ತು ಮೊಟ್ಟೆಗಳ ಉತ್ಪನ್ನಗಳಿಗಾಗಿ ಈ ಒಂದು ಕೋಳಿಗಳ ಈ ಬರ್ಡ್ಸ್ಗಳ ಸಾಕಾಣಿಕೆಯನ್ನ ಮಾಡಲಾಗ್ತಾ ಇದೆ. ಇದನ್ನ ನಾವು ಪೌಲ್ಟ್ರಿ ಫಾರಂ ಮ್ಯಾನೇಜ್ಮೆಂಟ್. ನೀವು ಬೇಕಾದಷ್ಟು ಕಡೆ ನೋಡಿರ್ಬೋದು ಕೋಳಿ ಸಾಗಾಣಿಕೆ ಮಾಡ್ತಕ್ಕಂಥ ಕೇಂದ್ರಗಳನ್ನ, ಹೌದಾ? ಪೌಲ್ಟ್ರಿ ಅಂತ ನಾವು ಕರಿತೇವೆ ಅದನ್ನ, ಪೌಲ್ಟ್ರಿ ಫಾರಂ ಮ್ಯಾನೇಜ್ಮೆಂಟ್. ಇಲ್ಲಿಯ ಉತ್ಪನ್ನಗಳು ಯಾವ್ಯಾವುದು? ಒಂದು ಎಗ್ಸ್ ಅಂತ ಹೇಳ್ತೀವಿ, ಮೊಟ್ಟೆಗಳು, ಮತ್ತೊಂದು ಮೀಟ್, ಮಾಂಸ. ಇದಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು. ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಆರ್ ಸ್ಟೆಪ್ಸ್ ಟು ಬಿ ಟೇಕನ್ ಡ್ಯೂರಿಂಗ್ ಪೌಲ್ಟ್ರಿ ಫಾರಂ ಮ್ಯಾನೇಜ್ಮೆಂಟ್? ಈ ಪೌಲ್ಟ್ರಿ ಫಾರಂ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ ಅಂದಾಗ, ದಿ ಫಸ್ಟ್ ಸ್ಟೆಪ್ ಈಸ್ selection of disease free birds. ಇಲ್ಲಿ ಮೇನ್ ಆಗಿ ನಾವು ಹೇಳಿದ್ವಿ ಡೊಮೆಸ್ಟಿಕೇಟೆಡ್ ಬರ್ಡ್ಸ್ ಅಂತ ಹೇಳಿದ್ವಿ, ಸಾಕಾಣಿಕೆ ಮಾಡುವಂತ ಪಕ್ಷಿಗಳು ಅಂತ ಹೇಳ್ಬಿಟ್ಟು. ಅದರಲ್ಲಿ ಮುಖ್ಯವಾಗಿ ಕೋಳಿಗಳಾಗಿರ್ಬೋದು, ಮತ್ತೆ ಗೀಸ್ ಅಂತ ಬರ್ತಕ್ಕಂಥ ಬರ್ಡ್ಸ್ ಇದೆ, ಟರ್ಕೀಸ್ ಇದೆ. ಎಲ್ಲವೂ ಕೂಡ ಮೊಟ್ಟೆ ಮತ್ತು ಮಾಂಸಗಳಿಗಾಗಿ ನಾವು ಈ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇವೆ, ಪೌಲ್ಟ್ರಿ ಫಾರಂ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಕ್ರಮಗಳು ಏನೇನು ಬರುತ್ತೆ ಹಾಗಾದ್ರೆ ಅಂದಾಗ, ಫಸ್ಟ್ ಸೆಲೆಕ್ಷನ್ ಆಫ್ ಡಿಸೀಸ್ ಫ್ರೀ ಬರ್ಡ್ಸ್, ರೋಗ ಮುಕ್ತವಾಗಿರುವಂತಹ ಬ್ರೀಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಬರ್ಡ್ಸ್ ಅಲ್ಲೇ ಬ್ರೀಡ್ಸ್, ಕ್ರಾಸ್ ಬ್ರೀಡ್ಸ್ ಅನ್ನ, ಸಂಕರಣ ಹೈಬ್ರಿಡ್ ತಳಿಗಳನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಅವುಗಳಿಗೆ ಅಷ್ಟು ಬೇಗ ರೋಗ ತಗಲೋದಿಲ್ಲ, ರೆಸಿಸ್ಟೆನ್ಸ್ ಪವರ್ ಇರ್ತದೆ. ಸೊ ಡಿಸೀಸ್ ಫ್ರೀ ಬರ್ಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ದೆನ್ ಸೆಕೆಂಡ್ ಸ್ಟೆಪ್ ಈಸ್ ಮ್ಯಾನೇಜ್ safe and proper location. This is very important. Location is very important. ಏನು ಸ್ಥಳ ಇದೆ, ಆ ಸ್ಥಳದ ಆಯ್ಕೆ ಏನಿದೆ ಅದು ಸೇಫ್ ಆಗಿರಬೇಕು. ಹಾಗೆ ಯಾವ ರೀತಿ ಇರಬೇಕು? ಪ್ರಾಪರ್, ಸೂಕ್ತವಾಗಿರಬೇಕು. ಅಂಥ ಜಾಗವನ್ನ ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಆಯ್ಕೆ ಮಾಡ್ಕೋಬೇಕಾಗ್ತದೆ, ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್ಗೆ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಸೊ ಮ್ಯಾನೇಜ್ ಸೇಫ್ ಅಂಡ್ ಪ್ರಾಪರ್ ಲೊಕೇಶನ್ ಫಾರ್ ಪೌಲ್ಟ್ರಿ ಫಾರಂ ಮ್ಯಾನೇಜ್ಮೆಂಟ್. Then third one, provide water and food in adequate quantity. ಮೂರನೇದಾಗಿ ನಾವು ನೋಡ್ಬೋದು, ಸಮೃದ್ಧಿಯಾಗಿ ಅಥವಾ ಸಮರ್ಪಕವಾಗಿ ಅದಕ್ಕೆ ಬೇಕಾಗುವಂತ ಆಹಾರ ನೀರನ್ನ ಒದಗಿಸುವಂತಹ ವ್ಯವಸ್ಥೆ ಮಾಡುವುದು. ಪ್ರೊವೈಡ್ ವಾಟರ್ ಅಂಡ್ ಫುಡ್ ವಿತ್ ಅಡಿಕ್ವೇಟ್ ಕ್ವಾಂಟಿಟಿ, ಸಮರ್ಪಕವಾಗಿರ್ತಕ್ಕಂತಹ ನೀರು ಮತ್ತೆ ಅದರ ಆಹಾರವನ್ನ ಒದಗಿಸುವಂಥದ್ದು. ಮೇಂಟೈನ್ ಫಾರಂ ವಿತ್ hygienic and health care. ಈಗ ಆ ಫಾರಂ ಏನಿದೆ ಅದು ಸೋಂಕಿನಿಂದ ಮುಕ್ತವಾಗಿರಬೇಕು. ಆ ಒಂದು ಫಾರಂ ಇರ್ತಕ್ಕಂತಹ ಜಾಗ ಏನಿದೆ, ಲೊಕೇಶನ್ ಏನಿದೆ, ಸೊ ಅದು ಸೋಂಕಿನಿಂದ ಮುಕ್ತವಾಗಿರಬೇಕು. ಜೊತೆಗೆ ಉತ್ತಮ ವಾತಾವರಣದಲ್ಲಿ ಕೂಡಿರಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅನದರ್ ಸ್ಟೆಪ್ ಇದು. ಸೊ ಮೇಂಟೈನ್ ಫಾರಂ ವಿತ್ ಹೈಜೆನಿಕ್, ಸೋಂಕು ಮುಕ್ತವಾಗಿರ್ತಕ್ಕಂಥದ್ದು, ಆ್ಯಂಡ್ ಹೆಲ್ತ್ ಕೇರ್, ಆರೋಗ್ಯವನ್ನು ಕಾಪಾಡುವಂತೆ ಇರುವಂಥದ್ದು. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್ ವಿಚ್ ಟೇಕನ್ ಡ್ಯೂರಿಂಗ್ ಪೌಲ್ಟ್ರಿ ಫಾರಂ ಮ್ಯಾನೇಜ್ಮೆಂಟ್. ಕೋಳಿ ಸಾಕಾಣಿಕೆಯಲ್ಲಿ ನಾವು ನೋಡ್ತಕ್ಕಂತಹ ಅನುಸರಿಸತಕ್ಕಂತಹ ಮುಖ್ಯ ಕ್ರಮಗಳು ಅಥವಾ ಪ್ರೊಸೀಜರ್. ಯು ನೋ ದಟ್ ರೀಸೆಂಟ್ಲಿ ಬರ್ಡ್ ಫ್ಲೂ, a disease spread rapidly all over the world. ಇತ್ತೀಚೆಗೆ ನೀವು ಕೇಳಿದ್ದೀರಾ, ಹಕ್ಕಿ ಜ್ವರ ವ್ಯಾಪಕವಾಗಿ ಹರಡ್ತಾ ಇದೆ. ಆ ಹಕ್ಕಿ ಜ್ವರದಿಂದ ಏನಾಗಿದೆ, ಇವತ್ತು ಡ್ಯಾಮೇಜ್ ಆಗ್ತಾ ಇದೆ. ಆ ಪ್ರಾಡಕ್ಟ್ಸ್ ಎಲ್ಲ ಏನಾಗ್ತಾ ಇದೆ, ಇವತ್ತು ಡ್ಯಾಮೇಜ್ ಆಗ್ತಾ ಇದೆ. ಯಾವುದು? ಎಗ್ಸ್ ಮತ್ತೆ ಚಿಕನ್. ದಟ್ ಬರ್ಡ್ ಫ್ಲೂ caused by
ಬರ್ಡ್ ಫ್ಲೂ ವೈರಸ್ನಿಂದ ಬರ್ತಕ್ಕಂತಹ ಒಂದು ಡಿಸೀಸ್ ಅದು ಕೋಳಿಗಳಿಗೆ, ಹಕ್ಕಿ ಜ್ವರ ಅಂತ ಕರಿತೇವೆ. ಇದೆಲ್ಲ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿದೆ ಪೌಲ್ಟ್ರಿ ಫಾರ್ಮ್ ಅಲ್ಲಿ. ಯಾಕೆ? ಸೊ ದಟ್ ಬರ್ಡ್ ಫ್ಲೂ ಡ್ರಾಸ್ಟಿಕಲಿ ಅಫೆಕ್ಟೆಡ್ ಎಗ್ ಅಂಡ್ ಚಿಕನ್ ಕನ್ಸಂಪ್ಷನ್. ಏನು ಮುಖ್ಯವಾಗಿ ಆಹಾರವಾಗಿರ್ತಕ್ಕಂಥ ಮೊಟ್ಟೆಗಳು ಮತ್ತು ಮಾಂಸ ಏನಿದೆ ಅದನ್ನ ಡ್ಯಾಮೇಜ್ ಮಾಡ್ತಾ ಇದೆ. ಯಾವಾಗ ಹಕ್ಕಿ ಜ್ವರ ಕಾಣಿಸ್ಕೊಳ್ತದೋ ಅಲ್ಲಿ ಬರ್ತಕ್ಕಂತಹ ಪ್ರಾಡಕ್ಟ್ಸ್ ಏನಿದೆ, ಮೊಟ್ಟೆಗಳು ಮತ್ತು ಮಾಂಸವನ್ನ ತಿನ್ನಬಾರ್ದು, ಅದನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ. ಯಾಕೆಂದ್ರೆ ಆ ವೈರಸ್ ಕೂಡ ಅದರಲ್ಲಿ ಸೇರಿಕೊಂಡಿರ್ತದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಎಲ್ಲ ಕಡೆಗೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗ್ತದೆ, ಡಿಸೀಸ್ ಅನ್ನ ಏನು ಮಾಡ್ತದೆ, ಅದು ಜಾಸ್ತಿ ಮಾಡ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಏನು ಹಕ್ಕಿ ಜ್ವರ ಬಂದಿದೆ ಅಂದ ತಕ್ಷಣ ಅದು ಯಾವುದನ್ನ ಇವತ್ತು ನಷ್ಟ ಮಾಡ್ತಾ ಇದೆ, ಯಾವುದಕ್ಕೆ ಅದು ಅಫೆಕ್ಟ್ ಮಾಡ್ತಾ ಇದೆ, ಪರಿಣಾಮ ಬೀರ್ತಾ ಇದೆ ಅಂದಾಗ ಎಗ್ಸ್ ಮತ್ತೆ ಚಿಕನ್ ಕನ್ಸಂಪ್ಷನ್. ಸೊ ಎಗ್ ಅಂಡ್ ಚಿಕನ್ ಮೇನ್ ಫುಡ್ ಫಾರ್ 90% ಆಫ್ ದಿ ಪೀಪಲ್ ಇನ್ ವರ್ಲ್ಡ್. ಇವತ್ತು ಜಗತ್ತಿನಲ್ಲಿ ನಾವು ನೋಡ್ಬೋದು 90% ಜನ ಮುಖ್ಯ ಆಹಾರವಾಗಿ ಮೊಟ್ಟೆ ಮಾಂಸವನ್ನ ಅವಲಂಬಿಸಿದ್ದಾರೆ, ಎಸ್ಪೆಷಲಿ ಫಾರಿನ್ ಕಂಟ್ರೀಸ್. ನಾವು ಹೊರ ದೇಶಗಳಲ್ಲಿ ನೋಡ್ತೀವಿ, ನಾವು ಹೇಗೆ ಈ ಒಂದು ಸಸ್ಯ ಆಹಾರವನ್ನು ತಗೊಳ್ತೀವಿ, ಅವ್ರು ಹಾಗೇನೆ ಮಾಂಸಾಹಾರಿಗಳು ಹೆಚ್ಚಾಗಿ ಬಹುತೇಕ ಅವರೇ ಇರ್ತಾರೆ. ಸೊ ಮೇನ್ ಫುಡ್ ಅವ್ರಿಗೆ ಅದು ಎಗ್ ಮತ್ತೆ ಏನಿದೆ ಆ ಮೀಟ್. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಬರ್ಡ್ ಫ್ಲೂ, ಅದು ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು. ಅದಕ್ಕೆಲ್ಲ ಏನು ಸೂಕ್ತ ಕ್ರಮ ತಗೊಳ್ಬೇಕು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಆ ಸೂಕ್ತ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಆ ಏರಿಯಾವನ್ನ ಟೆಂಪರರಿ ಏನು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಆ ಪ್ರಾಡಕ್ಟ್ಸ್ ಅನ್ನು ಕೂಡ ಏನು ಮಾಡಿದ್ದಾರೆ, ಅದನ್ನು ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲವನ್ನು ಕೂಡ ಬರ್ನ್ ಮಾಡ್ತಾ ಇದ್ದಾರೆ. ಏನು ಆ ಲೈಫ್ ಸ್ಟಾಕ್ಸ್ ಇದೆ, ಯಾವ್ಯಾವ್ದು ಜ್ವರ ಅಟ್ಯಾಕ್ ಆಗಿದೆಯೋ ಬರ್ಡ್ ಫ್ಲೂ, ಅವನ್ನೆಲ್ಲವನ್ನು ಕೂಡ ಬರ್ನ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸ್ಪ್ರೆಡ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ. ದೆನ್ ಎಕ್ಸಾಂಪಲ್ಸ್ ಫಾರ್ ಪೌಲ್ಟ್ರಿ. ಹಾಗಾದ್ರೆ ಪೌಲ್ಟ್ರಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದಾಗ ಯಾವ್ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು ಲೈಫ್ ಸ್ಟಾಕ್ಸ್ ಅಲ್ಲಿ ಅಂದಾಗ, ಆ ಬರ್ಡ್ಸ್ ಅಲ್ಲಿ ಅಂದಾಗ, ಫಸ್ಟ್ ಒನ್ ಬಾಸ್ರಾ, ಸೆಕೆಂಡ್ ಒನ್ ಗಿರಿರಾಜ ಅಂಡ್ ಗಿರಿರಾಣಿ, ಗಿರಿರಾಜ ಅಂಡ್ ಗಿರಿರಾಣಿ. ದೆನ್ ವೈಟ್ ಹಾರ್ನ್ ಲೆಗ್ಡ್. ಇವನ್ನೆಲ್ಲ ಮೇನ್ ಆಗಿ ಏನು ಬ್ರೀಡ್ಸ್ ಇದೆ, ಎಕ್ಸಾಟಿಕ್ ಬ್ರೀಡ್ಸ್ ಅಂತ ಕರಿತೀವಿ ನಾವು. ಎಕ್ಸಾಟಿಕ್ ಬ್ರೀಡ್ಸ್ ಇನ್ ಪೌಲ್ಟ್ರಿ ಒಂದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಪಾಪ್ಯುಲರ್ ಗಿರಿರಾಜ ಕೋಳಿ ಕೇಳಿದಿರ ಹೆಸರನ್ನ, ಗಿರಿರಾಣಿ, ಹಾಗೆ ಬಾಸ್ರಾ ಅಂತ ಹೇಳ್ತೀವಿ, ಹೌದಾ? ಹಾಗೆ ವೈಟ್ ಹಾರ್ನ್ ಲೆಗ್, ವೈಟ್ ಲೆಗ್ ಹಾರ್ನ್. ಸೊ ಇದು ಒಂದು ಬ್ರೀಡ್. ಇವೆಲ್ಲವನ್ನು ಕೂಡ ನಾವು ಪೌಲ್ಟ್ರಿಯಲ್ಲಿ ನೋಡ್ತಾ ಹೋಗ್ಬೋದು. ಪೌಲ್ಟ್ರಿ ಫಾರಮ್ ಮ್ಯಾನೇಜ್ಮೆಂಟ್. ಹಿಯರ್ ಐ ವಿಲ್ ಶೋ ಸಮ್ photographs of dairy livestock and poultry livestock. See this. ನಾವು ಡೈರಿ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ರಾಸ್ ಬ್ರೀಡ್ಸ್ ಅನ್ನ ನೋಡ್ತಾ ಹೋಗ್ತಿದೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ರಾಸ್ ಬ್ರೀಡ್ಸ್ ಹೆಸರುಗಳು ಕೊಟ್ಟಿದ್ದಾರೆ, ಅದರ ಫೋಟೋಗ್ರಾಫ್ ಇದೆ. ಎಕ್ಸಾಟಿಕ್ ಕ್ರಾಸ್ ಬ್ರೀಡ್ಸ್ ಫಾರ್ ಡೈರಿಂಗ್. ಇತ್ತೀಚೆಗೇನು ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತಹ ತಳಿಗಳು ಇವೆಲ್ಲ ಡೈರಿ ಫಾರ್ಮ್ ಅಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಸೊ ಒಂದು ಇದೆ ನಿಮ್ಗೆ ಇಲ್ಲಿ ತೋರಿಸಿರ್ತಕ್ಕಂಥದ್ದು ಜೆರ್ಸಿ ಹಸು, ತಾವೆಲ್ಲ ನೋಡಿದ್ದೀರಾ. ಲುಕ್ ಅಟ್ ದಿಸ್ ಫೋಟೋಗ್ರಾಫ್. ಜೆರ್ಸಿ ಇದೆ. ಅಮೃತ್ ಮಹಲ್ ಮತ್ತೊಂದಿದೆ, ಅಮೃತ್ ಮಹಲ್. ಲುಕ್ ಅಟ್ ದಿಸ್ ಫೋಟೋಗ್ರಾಫ್, ಅಮೃತ್ ಮಹಲ್. ಸಿಂಧಿ ನೋಡಿ, ಎಲ್ಲ ಕ್ರಾಸ್ ಬ್ರೀಡ್ಸ್ ಇದು. ಅಮೃತ್ ಮಹಲ್ ಇದೆ, ಸಿಂಧಿ ಇದೆ, ಜೆರ್ಸಿ ಇದೆ. ಇಲ್ಲಿ ನೋಡಿ, ಇದು ಜೆರ್ಸಿ, ಹೌದಾ? ಬ್ರೌನ್ ಸ್ವಿಸ್. ಸೊ ನಂಬರ್ ಆಫ್ ಕ್ರಾಸ್ ಬ್ರೀಡ್ಸ್, ಎಕ್ಸಾಟಿಕ್ ಕ್ರಾಸ್ ಬ್ರೀಡ್ಸ್ ಫಾರ್ ಸೂಟಬಲ್ ಫಾರ್ ಡೈರಿ. ನೋಡಿ, ನಾವು ಕೇಳಿರೋಂತಕ್ಕಂಥದ್ದು ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಜೆರ್ಸಿ ಒಂದಿದೆ, ಅಮೃತ್ ಮಹಲ್ ಇದೆ, ದೆನ್ ಬ್ರೌನ್ ಸ್ವಿಸ್, ಹಾಗೆ ಸಿಂಧಿ. ಇಷ್ಟನ್ನ ನಾವು ನೋಡ್ತೀವಿ, ಸಾಕಾಣಿಕೆಯನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ, ಹೌದಾ? ಜೆರ್ಸಿ ಇರ್ಬೋದು, ಅಮೃತ್ ಮಹಲ್ ಇರ್ಬೋದು, ಸಿಂಧಿ ಇರ್ಬೋದು.
ಸೊ ಇವನ್ ಸ್ವಿಸ್, ಬ್ರೌನ್ ಸ್ವಿಸ್, ಇವನ್ ಹೆಚ್ಚಾಗಿ ನಮ್ಮ ಇಂಡಿಯಾದಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಫಾರ್ ಇಂಪ್ರೂವಿಂಗ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಮಿಲ್ಕ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್. ದೆನ್ ಕಮಿಂಗ್ ಟು ದಿ ಪೌಲ್ಟ್ರಿ examples of birds. Look at these photographs. Basra crossbreed. Then Giriraja and Girirani. Giriraja and Girirani. Then Chittagong. White leg horn. Look at this photograph. White leg horn. So important varieties: Cornish blue, Cornish white, Cornish blue, Cornish white. ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಮಾಂಸಕ್ಕಾಗಿ ಗಿರಿರಾಜ, ಗಿರಿರಾಣಿ, ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಹಾಗೆಯೇ ನಾವು ಮತ್ತೊಂದನ್ನು ನೋಡ್ಬೋದು, ಬಾಸ್ರಾ, ಅಧಿಕವಾಗಿರ್ತಕ್ಕಂಥ ಮಾಂಸವನ್ನು ಹೊಂದಿರತಕ್ಕಂಥದ್ದು. ಚಿತ್ತಗಾಂಗ್, ಹಾಗೆ ಮತ್ತೊಂದು ವೈಟ್ ಲೆಗ್ ಹಾರನ್. ಸೊ ದೀಸ್ ಆರ್ ಎಕ್ಸಾಟಿಕ್ ಕ್ರಾಸ್ ಬ್ರೀಡ್ಸ್ ಇನ್ ಪೌಲ್ಟ್ರಿ ಫಾರಮ್ ಮ್ಯಾನೇಜ್ಮೆಂಟ್. ಸೊ this is enough for today's class. Then I will take up the next concept of strategies for enhancement in the food production. Okay, thank you.